ಇನ್ನೊಂದು ಕಡೆ ಕೇಂದ್ರದಲ್ಲಿ ಮಹಿಳಾ ಮೀಸಲಾತಿ ವಿಚಾರ ಜೋರು ಗಲಾಟೆ ಆಗ್ತಾ ಇದೆ. ಯಾವುದೇ ಷರತ್ತು ಇಲ್ಲದೆ ಕಾಯ್ದೆ ಜಾರಿ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಆದರೆ ರಾಜ್ಯಕ್ಕೆ ಬಂದರೆ ಒಬ್ಬ ಲೇಡಿ ಮಿನಿಸ್ಟರ್ ಇಲ್ಲ. ಅದನ್ನೇ ಕಿರಣ್ ರಿಜಿಜು ಅಸ್ತ್ರವಾಗಿ ಬಿಟ್ಟಿದ್ದಾರೆ. ಅದು ಬಿಡಿ, ನಾಳೆ ಸಿಎಂ ಡಿಕೆಶಿ ಡೆಲ್ಲಿಗೇನೋ ಹೋಗ್ತಿದ್ದಾರೆ. 34ರಲ್ಲಿ ಒಂದು ಸ್ಥಾನ ಲೇಡಿಗೆ ಫಿಕ್ಸ್ ಮಾಡೋಕೆ ಹೈಕಮಾಂಡ್ ಜೊತೆ ಡಿಕೆಶಿ ಮೀಟಿಂಗ್ ಮಾಡ್ತಾರಂತೆ. ಇದಿಷ್ಟೇ ಅಲ್ಲ, ಉಳಿದಿದ್ದು ಕೆಲ ವಿಚಾರ ಕೂಡ ಚರ್ಚೆ ಆಗುತ್ತೆ. ಇಂಪಾರ್ಟೆಂಟ್ ಅಂದರೆ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು ಇದೇ ಮೀಟಿಂಗ್ನಲ್ಲಿ ಫೈನಲ್ ಆಗ್ತಾ ಇದೆ. ಸಂಪುಟ ವಿಸ್ತರಣೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ಸರ್ಕಾರದ ಸೀಟ್ ಭರ್ತಿಯಾದ್ರೂ ಬಸ್ ಪಂಕ್ಚರ್ ಆಗಿದೆ. ಹಿಂದಕ್ಕೆ ಹೋಗದೆ ಮುಂದಕ್ಕೂ ಚಲಿಸದೆ ಟ್ರಾವೆಲಿಂಗ್ ಟೈಮ್ ಡಿಲೇ ಮಾಡ್ತಿದೆ. ಲೇಡೀಸ್ ಸೀಟನ್ನ ಪುರುಷ ಸಿಂಹಗಳು ಅಲಂಕರಿಸಿದ್ದು, ಗಾಡಿ ಸೈಡ್ಗೆ ಹಾಕಿ ಡೆಲ್ಲಿಯಿಂದ ಇಂಜಿನ್ಗಾಗಿ ಪೆಟ್ರೋಲ್ ತರಲು ಸರ್ಕಾರದ ಡ್ರೈವರ್ ಸಿಎಂ ಡಿಕೆ ಶಿವಕುಮಾರ್ ಫ್ಲೈಟ್ ಹತ್ತಿದ್ದಾರೆ. ನಾಳೆ ಸಿಎಂ ಡೆಲ್ಲಿ ಯಾತ್ರೆ. ಯಾರಿಗೆ ಸಿಗುತ್ತೆ ಶುಭವಾರ್ತೆ? ಯಾರಿಗೆ ಮಹಿಳಾ ಮೀಸಲು? ಸಂಪುಟ ಅದಲು ಬದಲು. ಡೆಲ್ಲಿಯಿಂದ ವಿಸಲ್ ಕೇಳಿಸ್ತಿದ್ದಂತೆ ಇಲ್ಲಿ ಸರ್ಕಾರದ ಇಂಜಿನ್ ಸ್ಟಾರ್ಟ್ ಆಗಿದೆ. ಅಲ್ಲಿವರೆಗೆ ತಮ್ಮ ಕ್ಷೇತ್ರಗಳಿಗೆ ತೆರಳಿ ಸೀಟು ಸಿಕ್ಕ ಸಂಭ್ರಮದಲ್ಲಿ ದೀಪಾವಳಿ ಹೋಳಿಯಲ್ಲಿ ನವ ಸಚಿವರು ಮಿಂದೇಳ್ತಿದ್ದಾರೆ. ಆದರೆ ಸಂಪುಟ ಸಂಕಟ ಅನ್ನೋದು ಸಿಎಂ ಡಿಕೆಶಿ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿಸಿದೆ. ಹೆಂಗಾರು ಮಾಡಿ ಅಲ್ಪ ಸ್ವಲ್ಪ ಸರ್ಜರಿ ಮಾಡಿ ಅಂತ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಇಂದ್ರಪ್ರಸ್ಥಕ್ಕೆ ಹಾರ್ತಿದ್ದಾರೆ. ನಾಳೆ ಸಂಡೇ ಕಾರಣಕ್ಕೆ ಹೈಕಮಾಂಡ್ ಭೇಟಿ ಸಲೀಸಾಗಿದ್ದು, ಮೀಟಿಂಗ್ ಮುಗಿಸಿ ನೈಟ್ ಅಥವಾ ನಾಡಿದ್ದು ರಾಜ್ಯಕ್ಕೆ ರಿಟರ್ನ್ ಆಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೋಗ್ಲೇಬೇಕಲ್ಲಪ್ಪ, ತಿಳಿಸ್ಬಿಟ್ಟು ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಸರ್, ಕೆಲವರು ತ್ಯಾಗ ಮಾಡಬೇಕು ಅನ್ನೋಂಥ ಚರ್ಚೆಗಳ ನಡೀತಾ ಇದೆ ಸರ್. ಈಗಿರುವಂಥ ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ ಆ ಥರದ್ದಂದ್ರೆ ಪ್ರಯತ್ನ ಆಗ್ತಾ ಇದೆಯಾ ಸರ್? ಮಾತಾಡೋಣ ಹೇಳಿ. ಸಂಪುಟ ಪುನಾರಚನೆ ಬದಲಾವಣೆ ಬಗ್ಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಅಧಿವೇಶನಕ್ಕೂ ಮುನ್ನ ಹೈಕಮಾಂಡ್ ಜೊತೆ ಪ್ರಮುಖ ವಿಷಯಗಳ ಮಾತುಕತೆ ನಡೆಯಲಿದೆ. ಎಲ್ಲಕ್ಕೂ ಕುತೂಹಲ ಅಂದ್ರೆ ಮಹಿಳಾ ಕೋಟದಲ್ಲಿ ಯಾರಿಗೆ ಅವಕಾಶ ಅನ್ನೋ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟುಹಾಕಿದೆ. ವಿಪಕ್ಷಗಳು, ಸಾರ್ವಜನಿಕ ವಲಯ, ಸ್ವತಃ ಪಕ್ಷದ ಆಂತರಿಕ ವಲಯದಲ್ಲೂ ಡಿಕೆ ಸಂಪುಟದಲ್ಲಿ ಮಹಿಳಾ ಸಚಿವರಿಲ್ಲ ಎಂಬ ಟೀಕೆ ಕೇಳಿಸ್ತಿದೆ. ಸ್ವತಃ ಕೇಂದ್ರ ಸಚಿವ ಕಿರಣ್ ರಿಜಿಜು ಈ ಬಗ್ಗೆ ಟೀಕೆ ಮಾಡಿದ್ದು ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲದೆ ಸಚಿವ ಸ್ಥಾನ ವಂಚಿತ ಕೋಲಾರದ ಭೇಟಿಗೆ ಮುಂದಾಗಿದ್ದಾರೆ. ಸಚಿವ ಎಂಬಿ ಪಾಟೀಲ್ಗೆ ಇದೆಲ್ಲವೂ ಸಹಜ ರೀತಿ ಕಾಣಿಸಿದೆ. We are the one who piloted, we are the one who passed. The Congress party believes in it. Definitely there will be a woman. We will give more strength for women. You know how many seats we gave in the parliament? I think you remember. So in Karnataka, definitely we are sorting out that issue. ಏನು ಗೊಂದಲ ಇಲ್ಲ, ಎಲ್ಲರೂ ಸಹ ಚರ್ಚೆ ಮಾಡಿ ಅದನ್ನು ಯಾರ್ಯಾರು ಇಚ್ಛೆ ವ್ಯಕ್ತಪಡಿಸ್ತಾರೆ ಅದನ್ನು ನೋಡಿ ಮಾಡ್ತಾರೆ. ಯಾಕಂದರೆ 34 ಜನದಿಂದ ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದು ಚರ್ಚೆ ಆಗಿ ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ. ಹೀಗಾಗಿ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಆಸೆಗಳಿರ್ತದೆ. ಮಂತ್ರಿ ಆಗಬೇಕು, ಎಲ್ಲ ಶಾಸಕರಿಗೂ ಮಂತ್ರಿ ಆಗಬೇಕು, ಇವೆಲ್ಲರೂ ಕೂಡ ಆಸೆ ಇರ್ತದೆ, ತಪ್ಪಿಲ್ಲ ಅದು ತುಳು ಸಹ. ಹೀಗಾಗಿ ಸ್ವಲ್ಪ ಆ ಒಂದು ಒತ್ತಡ ಉಂಟಾಗ್ತದೆ. ಆವಾಗ ಪ್ರಾದೇಶಿಕವಾಗಿ ಜಾತಿ ಇದೆಲ್ಲವನ್ನು ಕೂಡ ಇದು ಮಾಡ್ಕೋಬೇಕಾಗ್ತದೆ. ಇನ್ನು ಚಿತ್ರದುರ್ಗದ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಸಭೆ ನಡೆಸಿದ್ದಾರೆ. 2 ದಿನಕ್ಕೆ ಮುಲಾಮು ಹಚ್ಚಿದ್ರೆ ಗಾಯ ಸರಿ ಹೋಗುತ್ತೆ. 7 ಬಾರಿ ಶಾಸಕನಾಗಿ ಬೇಸರ ಅಭ್ಯಾಸ ಆಗಿದೆ ಅಂತ ನೋವು ತೋಡ್ಕೊಂಡ್ರೆ ಬಳ್ಳಾರಿ ಸಂಸದ ತುಕಾರಾಂಗೆ ತಮ್ಮ ಪತ್ನಿ ಸಚಿವೆ ಆಗುವ ವಿಶ್ವಾಸದಲ್ಲೇ ಇದ್ದಾರೆ. ಹಂಗೇನೆ ರಾಜಕೀಯದಲ್ಲಿ ಮೊದಲನೇ ಸಾರಿ ನಮಗೇನು ತೊಂದರೆ ಆಗಿದೆ, ನೋವಾಗಿರ್ತಕ್ಕಂಥದ್ದು ಏಟು ಬಿದ್ದಾಗಲೇ ಅಮ್ಮ ಅಂತೀವಿ, ಅಯ್ಯೋ ಅಂತೀವಿ, ನೋವು ಪಡ್ತೀವಿ. 2ನೇ ದಿವಸ ಮಲ ಮಚ್ಚಿ ಅದಕ್ಕೆ ಗಾಯಕ್ಕೆ ಏನಾದರೂ ಸ್ವಲ್ಪ ಟಿಂಚರ್ ಹಚ್ಬಿಟ್ರೆ ಅದು ಕಾಮ್ ಆಗಿಬಿಡುತ್ತೆ. ಹಂಗೆ ನ್ಯಾಚುರಲಾಗಿ ಅದು ಮಾಯ್ಕೊಂಡು ಹೋಗ್ತದೆ ಅಂತ ನಮ್ಮ. ಈಗ ಮಹಿಳೆಯರಿಗಿನ್ನ ಕೊಟ್ಟಿಲ್ಲ, ತಪ್ಪಿಸಿಲ್ಲ ಅಂತೇಳಿ ಮಹಿಳೆಯರಿಗಿನ್ನ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ನನಗೆ ಮಾತು ಕೊಟ್ಟಿದ್ರು, ಅದನ್ನು ಈಡೇರಿಸ್ತಾರೆಂಬ ವಿಶ್ವಾಸ ಕೂಡ ಇದೆ. ಇವತ್ತು ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ. ಸಿಕ್ಕ ಮಂತ್ರಿ ಸ್ಥಾನ ತ್ಯಾಗ ಪುನರುಚ್ಚರಿಸಿದ ಸಚಿವ ಬಾಲಕೃಷ್ಣ.
ಡೆಲ್ಲಿಯಲ್ಲಿ ಎಚ್.ಸಿ. ಮಹದೇವಪ್ಪ ಪರ ಸಾಹುಕಾರ್ ಬ್ಯಾಟಿಂಗ್. ಸಚಿವ ಬಾಲಕೃಷ್ಣ ಮತ್ತೊಮ್ಮೆ ತ್ಯಾಗ ಮಾಡುವುದಕ್ಕೆ ಪುನರುಚ್ಚರಿಸಿದ್ದಾರೆ. ಸಿಎಂ ತೀರ್ಮಾನಕ್ಕೆ ತಲೆಬಾಗ್ತೇವೆ ಅಂತ ಹೇಳಿದ್ದಾರೆ. ಇತ್ತ ಕಳೆದೆರಡು ದಿನದಿಂದ ಮಾಜಿ ಸಚಿವ ಮಹದೇವಪ್ಪ ಡೆಲ್ಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಸಂಪುಟ ಸೇರಲು ಲಾಬಿ ನಡೆಸಿದ ಮಹದೇವಪ್ಪಗೆ ಸಚಿವ ಸತೀಶ್ ಬಲ ಸಿಕ್ಕಿದೆ. ಹೈಕಮಾಂಡ್ ಬಳಿ ಚರ್ಚಿಸಿ ರಿಟರ್ನ್ ಆಗಿದ್ದಾರೆ. ಒಟ್ಟಾರೆ 2 ತಿಂಗಳ ಬಳಿಕ ಸಂಪುಟ ವಿಸ್ತರಣೆಯಾಗಿದೆ. ಆದರೆ ಆಗಿದ್ದು ಸಂಪುಟ ವಿಸ್ತರಣೆ ಮಾತ್ರವಲ್ಲ, ಸಂಕಟವೇ ವಿಸ್ತರಣೆಯೂ ಆಗುತ್ತಿದೆ. ಮಹಿಳಾ ಕೋಟಾ ಬಯಲು ಸೀಮೆ ಮಿಸ್ಸಿಂಗ್, ಕರಾವಳಿ ಕಾಲಿತನ ಕಾಣಿಸ್ತಿದೆ. ಎನಿವೆ, ನಾಳೆ ಸಿಎಂ ಡೆಲ್ಲಿಗೆ ಹೋಗ್ತಿದ್ದು ಹೈಕಮಾಂಡ್ ಭೇಟಿ ಮಾಡಲಿದ್ದಾರೆ. ಆ ಬಳಿಕ ಹೈಕಮಾಂಡ್ ಯಾವ ಸೂತ್ರ ನೀಡಲಿದೆ ಅನ್ನೋದು ಕಾದು ನೋಡಬೇಕು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.